ಗೋವಿಂದ ವಿಠಲ ಹರಿ ಹರಿ ವಿಠಲ ಗೋವಿಂದ ವಿಠಲ ಹರಿ ಹರಿ Somebody slipped me the revised musician edition. Praise him upon the loud cymbals. ಏನ್ ಬೇಕು? ಒಂದ್ ಸ್ಟ್ರಿಪ್ ಮ್ಯಾಂಡ್ರಾಕ್ಸ್ ಕೊಡಿ. ಮ್ಯಾಂಡ್ರಾಕ್ಸ್? Praise him upon the Say it with me. Let everything that has breath praise the Lord. Praise ye the Lord. ₹5. ಥ್ಯಾಂಕ್ಸ್. ಮನೆಗೆ ಹೋಗೋಣ. ಏಯ್, ನಾ ಹೇಳಿದ್ ಕೇಳಿಸ್ತಾ? ನನ್ನ ರೂಮ್ನಲ್ಲೇ ಮಲ್ಕೋಬಹುದು ನೀನು. ಸ್ವಲ್ಪ ಇರುಡ, ಒಳ್ಳೆ ಮಜಾ ಬರ್ತಾ ಇದೆ. ನೋಡಿದ್ಯಾ ಬಡ್ಡಿ ಮಗನ? ಹೆಸರು ನೋಡೋಣ. ನಡಿ. ಯಾ Come on, Deepak. Come on, Deepak. Speed up, speed up. Faster, faster. ಬಿಡ್ಬೇಡ. Come on, Deepak. ಒಳ್ಳೆ ಮಜಾ ಬರ್ತಿದೆ. ಒತ್ತು ಆಕ್ಸಿಲೇಟರ್. Come on, Deepak. Come on. ಒತ್ತು ಬಿಡ್ಬೇಡ. ಸಿಕ್ಕ. ಅರೆ. ದೂರ ಹೋಗ್ತಿದ್ದಾನೆ. ಬಿಡ್ಬೇಡ. Come on. ಸಿಕ್ಕ. ಒತ್ತು ಆಕ್ಸಿಲೇಟರ್. ಬಿಡ್ಬೇಡ. ಸ್ಪೀಡ್. ಒಳ್ಳೆ ಮಜಾ ಬರ್ತಾ ಇದೆ. Come on, Deepak. Come on. ಹೊಡಿ. ಬಿಡ್ಬೇಡ. Hey, come on, Deepak. Come on. Great. Come on, Deepak. Yeah, done it. Take it easy. ಏನು? ಹಾಯ್. ಬೈಕ್ ರೇಸ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಅದೆಲ್ಲ ಮಕ್ಕಳಾಟ. ನಿದ್ರೆ ಬರ್ಲಿಲ್ಲ, ಅದಕ್ಕೆ ನಾನು ಕುದುರೆನ ಹತ್ಕೊಂಡು ಬಂದೆ. ಪರವಾಗಿಲ್ಲ ರಾಹುಲ್, ಒಳ್ಳೆ ಅನುಭವಸ್ಥರು. ಸಖತ್ತಾಗಿ ಓಡಿಸ್ತಾರೆ. ಸ್ಪೀಡ್ ಮ್ಯಾನ್, ಸ್ಪೀಡ್. ಇಡೀ ನನ್ನ ಜೀವನನೇ ಸ್ಪೀಡ್. ಗುಳಿಗೆ ಹಾಕ್ತೀರಾ? ಬೇಡ, ಸಾಕಷ್ಟಾಗಿದೆ. ಎಣ್ಣೆ ಬೇರೆ ಮುಗಿಸ್ಬೇಕು. ಕಮಾನ್ ದೀಪಕ್, ಸ್ಪೀಡ್ ಬರ್ಬೇಕಾದ್ರೆ ಮ್ಯಾಂಡಿ ಹಾಕ್ಬೇಕಮ್ಮ. ಕಮಾನ್. ಇನ್ನೊಂದು ರೌಂಡ್ ರೇಸ್ ಆಡೋಣ. ನಾನು ಕುದುರೆಗೆ ನಿದ್ರೆ ಬರ್ತಾ ಇದೆ. ನಾನು ಹೋಗ್ತೀನಿ. See you sometime. Okay, see you. Fantastic. ನಾವು ಮನೆ ಹೋಗೋಣ. ಬಾ ಹೋಗೋಣ. Right. ಅರೆ, ಸೀಟಿಂದ ಬಾಲದ ಮೇಲೆ ಆಗಿ ಬಂದ್ಬಿಟ್ಟಿದ್ದೀನಿ.
ಗೇಟ್ ಹಾಕ್ ಒಳಗ್ ಬಾ. ನೀನ್ ಅಳೋದ್ ನೋಡಿದ್ರೆ ಅಸಹ್ಯ ಆಗತ್ತೆ. ಕಮನ್ ಹೆಲ್ಪ್ ಮಿ ಡ್ಯಾಮ್ ಇಟ್. ಸ್ವಲ್ಪ ಸಹಾಯ ಮಾಡು. ಹಾಗ್ಯಾಕೆ ಬಾಯಿ ಬಿಟ್ಕೊಂಡು ನೋಡ್ತಿದೀಯಾ? ಇಲ್ಲ ಚಿಕ್ಕ ಧನಿ, ಯಾರಿಗೆ ಏನಾಯ್ತು? ರಸ್ತೆಯಲ್ಲಿ ನಿನ್ನಂತ ಒಂದು ಕತ್ತೆ ಅಡ್ಡ ಬಂತು. ಹಳೆ ಟೈರ್ ತೆಗಿ. ಏನ್ ನೋಡ್ತಾ ಇದೀಯಾ? ಎಲ್ಲ ಸರಿ ಹೋಯ್ತು. ಮಿಕ್ಕಿದ್ದು ಪಿಂಟೋ ನೋಡ್ಕೊಳ್ತಾನೆ. ದಾಸಪ್ಪ, ಟೈರ್ ಅಟ್ಟಕ್ಕೇಸಿ. ಸರಿ, ಸ್ವಲ್ಪ ಟೀ ಮಾಡು. ಅಲ್ಲಿ ಬೇರೆ ಬಟ್ಟೆ ಇದೆ, ಹೋಗಿ ಕ್ಲೀನ್ ಮಾಡು. ಬೇಡ. ದಾಸಪ್ಪ, ಏನ್ ಧನಿ? ಇಷ್ಟು ಹೊತ್ತು ಏನಾಯ್ತು? ಆ ಕಾರು ಇಷ್ಟು ಹೊತ್ತು ನೀನೇನು ನೋಡ್ಲಿಲ್ಲ. ಅರ್ಥ ಆಯ್ತಾ? ನೋಡು, ಡ್ಯಾಡಿಗೆ ಆ ಕಾರ್ ಬಗ್ಗೆ ಒಂಚೂರು ಗೊತ್ತಾಗ್ಬಾರ್ದು. ಸರಿ ಬುದ್ಧಿ. ಹೋಗು. ಯಾಕೋ ನೀನೇನು ಹೆದರ್ಕೋಬೇಡ. ಪಿಂಟೋ ಹತ್ರ ಹೋಗಿ ಬಂದ್ರೆ ಮುಗೀತು. ಯಾರಿಗೂ ಗೊತ್ತಾಗಲ್ಲ. ಜಸ್ಟ್ ಕೀಪ್ ಯೋರ್ ಕೂಲ್. ಯಾಕೋ ಒಂಥರ ಇದೆಯಾ? ಬೆಳಗಾಗೇ ಬಿಡ್ತು. ಏನ್ ರಕ್ತ ನೋಡಮ್ಮ. ಆಯ್ತು. ಎಷ್ಟೊತ್ತು ಕಾಯ್ತಿದ್ದು? 2:30-3 ಗಂಟೆ. ನಮ್ ಬೀಚವ್ರು ಯಾರು ಇರ್ಲಿಲ್ವಾ? ಹೂ ಇಸ್ ಇನ್ ಚಾರ್ಜ್ ಆಫ್ ದಿಸ್ ಏರಿಯಾ? ಈ ಕಡೆ ಎಷ್ಟು? 12 ಫೀಟ್ ಸರ್. ಏನಪ್ಪ? 4 ಫೀಟ್ ಸರ್. 4 ಫೀಟ್. ನಾರಾಯಣ್, Calling control room. Over. Send reinforcement please immediately. ಕೇಳಿ.
ಈ ಆಕ್ಸಿಡೆಂಟ್ ಎಷ್ಟೊತ್ತಲ್ಲ ಆಯ್ತು ಅಂತ ಹೇಳ್ತೀರಾ? ಯಾವೂರು? ಎಲ್ಲಿಂದ ಬರ್ತಾ ಇದ್ದೀರಾ? ನೀವು ಏನ್ ಕೆಲಸ ಮಾಡ್ತೀರಾ? ಏನ್ ನಡೀತಾ ಇದೆ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಪ್ಲೀಸ್ ಸ್ಟಾಪ್ ಇಟ್. ಆಕ್ಸಿಡೆಂಟ್ ಸ್ಪಾಟ್ ಮಾಡ್ಬೇಕು. ವಿ ಆರ್ ಫ್ರಮ್ ದ ಪ್ರೆಸ್. ನೀವ್ ಹೇಗ್ ಮಾಡಿದ್ರೆ ನಾವ್ ಅದನ್ನೇ ರಿಪೋರ್ಟ್ ಮಾಡ್ಬೇಕಾದ್ರೆ. ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಐ ನೋ ದಟ್ ಯು ಆರ್ ಆಲ್ ಫ್ರಮ್ ದ ಪ್ರೆಸ್ ಅಂಡ್ ಯು ವಿಲ್ ರಿಪೋರ್ಟ್ ದಿಸ್ ಇನ್ಸಿಡೆಂಟ್. ಮತ್ತೆ ನಮ್ಮನ್ನ ಯಾಕೆ ತಳ್ಳೋದು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮಹಾಜಾಗ್ ನಡೀತಾ ಇದೆ. 5 ನಿಮಿಷ ಅಷ್ಟೇ, ಆಮೇಲೆ ಜನಗಳು ನುಗ್ಬಿಟ್ರೆ ನಮ್ ಕ್ರೂಸ್ ಎಲ್ಲ ಹಾಳಾಗ್ಬಿಡುತ್ತೆ. ಓಕೆ ಇನ್ಸ್ಪೆಕ್ಟರ್, ನಮಗೂ ಅರ್ಥ ಆಗುತ್ತೆ. ನಾವು ಕಾಯ್ತೀವಿ. ಅದು ಮಾಜರ್ ಮುಗಿದ್ಮೇಲೆ ಆಕ್ಸಿಡೆಂಟ್ ಸ್ಪಾಟ್ ನ ನಾವೇ ನೋಡ್ಬೇಕು. ಓಕೆ, ಶೂರ್. ನಿಮ್ಮಷ್ಟು ಇಂಟ್ರೆಸ್ಟ್ ನಮಗೂ ಇದೆ. ಥ್ಯಾಂಕ್ ಯು. ಬನ್ನಿ. ಕಾಲಿಂಗ್ ಕಂಟ್ರೋಲ್ ರೂಮ್. ವಾಟ್ ದ ಹೆಲ್? ಆದಷ್ಟು ಬೇಗ ಆಂಬುಲೆನ್ಸ್ ಕಳಿಸಿ, ಆದಷ್ಟು ಬೇಗ. ಡ್ಯಾಮ್ ಇಟ್. ಯಾವ ವೆಹಿಕಲ್ ಅನ್ಸುತ್ತೆ? ಒಂದು ಲಾರಿನೇ ಇರ್ಬೋದು ಅನ್ಸುತ್ತೆ. ಟೇಕ್ ಮೋರ್ ಫೋಟೋಗ್ರಾಫ್ಸ್. ಶಾಂತವಾಗಿರಿ, ನಾವು ಬಂದಿದ್ದೀವಲ್ಲ, ನೋಡ್ಕೊಡ್ತೀವಿ. ದೊರೆ ಏನ್ ಮಾಡ್ತಾ ಇದ್ದೀರಾ? ಆ ವೆಹಿಕಲ್ ಇಲ್ಲೇ ಬಂದು ಡ್ಯಾಶ್ ಮಾಡಿದ್ದು, ಅದಕ್ಕೆ ನೋಡಿ ಸರ್. ದೊರೆ, ಈ ಗ್ಲಾಸ್ ಪೀಸ್ನು ಪೇಂಟ್ನು ಆದಷ್ಟು ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಕಳಿಸ್ಬೇಕು. ಆಗ್ಲಿ ಸರ್. ಕೇಸನ್ನು ನಾನೇ ಹ್ಯಾಂಡಲ್ ಮಾಡ್ಬೇಕಂತ. ನೀವು ನೋಡ್ತಾ ಇದ್ದೀರಾ? ಈ ಸ್ಪಾಟ್ ನ ಈಗ ನೀವು ನೋಡ್ಬೋದು. ಅದಕ್ಕೆ ಮುಂಚೆ ಕೆಲವು ಪ್ರಶ್ನೆಗಳು ಕೇಳಿ. ಈ ಆಕ್ಸಿಡೆಂಟ್ ಹೇಗಾಯ್ತು? ನಮಗ್ ಗೊತ್ತಿಲ್ಲ, ಎಲ್ಲ ರಿಪೋರ್ಟ್ಸ್ ಬರ್ಬೇಕು. ಯು ಥಿಂಕ್ ಇಟ್ಸ್ ಡೆಲಿಬ್ರೇಟ್ ಆಕ್ಟ್? ಐ ಆಮ್ ನಾಟ್ ಶೋರ್. ಐ ಮೀನ್, ಉದ್ದೇಶಪೂರ್ವಕವಾದ ಕೊಲೆ ಅಂತ ಹೇಳೋದಕ್ಕೆ ಯಾವ್ದು ಸಾಕ್ಷಿಗಳಿಲ್ಲ. ಇದರಿಂದ ರಾಜಕೀಯದ ಕೈವಾಡ ಏನಾದ್ರು ಇದೆಯಾ? ಯು ಪ್ರೆಸ್ ರಿಪೋರ್ಟರ್ಸ್. ಇನ್ಸ್ಪೆಕ್ಟರ್, ಇದನ್ನೆಲ್ಲ ನೋಡಿದ್ರೆ ಒಳ್ಳೆ ಬುಲ್ಡೋಸರ್ ಓಡಿಸ್ತಾಗಿದೆ. ಬುಲ್ಡೋಸರ್ ಅಲ್ಲ ಅಂತ ನಾ ಖಂಡಿತವಾಗಿ ಹೇಳಬಲ್ಲೆ. ಹಾಗಾದ್ರೆ ಏನು ಕಾರ ಅಥವಾ ವ್ಯಾನ? ರಿಪೋರ್ಟ್ಸ್ ಬರೋ ತನಕ ಯಾವ್ದು ಅಂತ ಹೇಳಕ್ಕಾಗಲ್ಲ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಬಹಳ ಹೆಲ್ಪ್ ಆಯ್ತು ನಿಮ್ಮಿಂದ. ನೋಡಿ ರವಿ, ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದಕ್ಕೆ ಮೊದಲೇ ಮನ್ಸಿಗೆ ಬಂದಾಗ ಹೇಳಿದ್ರೆ ಅದೆಲ್ಲ ಗೆಸ್ ವರ್ಕ್ ಆಗುತ್ತೆ. ನೀವು ಪೇಪರ್ನವರು ಗೆಸ್ ವರ್ಕ್ ಮಾಡಿ, ನಾವು ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಈ ಇನ್ವೆಸ್ಟಿಗೇಷನ್ಗೆ ಎಷ್ಟು ವರ್ಷ ಹಿಡಿಯುತ್ತೆ? ನಾವು ಮನುಷ್ಯ, ನಮಗೂ ಮನುಷ್ಯತ್ವ ಇದೆ. ಡೋಂಟ್ ಆಸ್ಕ್ ಸ್ಟುಪಿಡ್ ಕ್ವೆಶ್ಚನ್. ಒನ್ ಲಾಸ್ಟ್ ಕ್ವೆಶ್ಚನ್. ಈ ಆಕ್ಸಿಡೆಂಟ್ ನಲ್ಲಿ ಎಷ್ಟು ಜನ ಸತ್ತಿದ್ದಾರೆ? 2 ಗಂಡಸರು, 3 ಹೆಂಗಸರು, 1 ಮಗು. ನಾನೇ 9 ಹೆಣ ಎಣಿಸಿದ್ದೀನಿ. ಐ ಆಮ್ ವೆರಿ ಸಾರಿ. ನೀವೇ ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು. ಆಫೀಸಿಗೆ ಬಂದು ನೋಡಿ. ಎಸ್ ಸರ್, ನಿಮ್ಮನ್ನು ಫಾಲೋ ಮಾಡ್ತೀನಿ ಸರ್. ರಾವ್, ಎನಿ ಎಕ್ಸ್ಕ್ಲೂಸಿವ್ ಟಿಡ್ಬಿಟ್ಸ್ ಫಾರ್ ಮೀ? ಬಹುಶಃ ಕಾರು ಅಂತ ಕಾಣುತ್ತೆ. ಕಾರ ನಂಬಕ್ಕಾಗಲ್ಲ ರಾವ್. ಒಂದೇ ಒಂದು ಕಾರ್ ಅಷ್ಟೊಂದು ಜನಗಳನ್ನ ಒಟ್ಟಿಗೆ ಬಲಿ ತಗೊಳಕ್ ಸಾಧ್ಯನಾ? ಸ್ಪೀಡ್ ರವಿ, ಸ್ಪೀಡ್ ಕ್ಯಾನ್ ಕಿಲ್ ಎನಿ ನಂಬರ್. ಸ್ಟೇಷನ್ಗೆ ಬಂದು ಕಾಣ್ತೀನಿ ಸರ್. ರವಿ, ಹಾಟ್ ನ್ಯೂಸ್. ಇನ್ನೊಂದು ಗವರ್ಮೆಂಟ್ ಬಿದ್ದೋಯ್ತಂತೆ. ಏನು? ಮೈ ಗಾಡ್. ಸಿಎಂ ಪ್ರೆಸ್ ಮೀಟಿಂಗ್ ಕರೆದಿದ್ದಾರೆ. ಈಗ್ಲೇನಾ? ಹೌದು, ಬಾಬಾ ಬೇಗ ಹೋಗಿ ಬರೋಣ. ಕ್ಯಾಮ್ರಾ ತಗೊಂಡ್ಬರ್ತೀನಿ. ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ಒಂದು ಅರ್ಥ ಆಗಲ್ಲ. ಆ ಆಕ್ಸಿಡೆಂಟ್ ರಿಪೋರ್ಟ್ ಬೇರೆ ಇವತ್ತೇ ಸಬ್ಮಿಟ್ ಮಾಡ್ಬೇಕು. ಏ ರವಿ, ಆ ರಿವಾಲ್ವರ್ ನಿಂಗ್ಯಾಕೋ? ಇದಾ ನಂದಲ್ಲಪ್ಪ, ವಾಪಸ್ ಕೊಡ್ಬೇಕು. ಸುಧಾಗೆ ಒಂದು ಸ್ಪೆಷಲ್ ಆರ್ಟಿಕಲ್ ಬರಿತಾ ಇದ್ದೀನಿ. ಉಗ್ರಗಾಮಿಗಳಿಗೆ ಈ ರಿವಾಲ್ವರ್ಗಳು, ಬಾಂಬ್ಗಳು ಎಷ್ಟು ಸುಲಭವಾಗಿ ಸಿಗುತ್ತೆ ಅಂತ. ನೀನ್ ಏನ್ ಬರೀತೀಯೋ, ಯಾರು ಓದ್ತಾರೋ, ಯಾರು ಅರ್ಥ ಮಾಡ್ಕೋತಾರೋ ಒಂದು ಗೊತ್ತಾಗಲ್ಲ. ಆಗಲ್ಲ ಪಾಲ್, ಈ ಗವರ್ಮೆಂಟ್ಗಳು ನೋಡು ಒಂದಾದ್ಮೇಲೆ ಒಂದು ಬೀಳ್ತಾನೆ ಇವೆ, ಲೈಕ್ 9 ಪಿನ್ಸ್. ಇದನ್ನೆಲ್ಲ ನೋಡಿದ್ರೆ ನಾಳೆ ನಮ್ಮ ದೇಶದ ರಾಜ್ಯಭಾರ ಗೂಂಡಾಗಳು, ಉಗ್ರಗಾಮಿಗಳೇ ನಡೆಸ್ತಾರೆ ಅಂತ ಕಾಣುತ್ತೆ. ಒಂದ್ ಕೆಲಸ ಮಾಡ್ತೀಯಾ? ಏನಪ್ಪ? ಇದನ್ನೆಲ್ಲ ಬರೆದು ಆ ಕಮ್ಯುನಿಸ್ಟ್ ಪಾರ್ಟಿ ಪೇಪರ್ ಕಳಿಸು.